ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರೇ, ನೀವು ಶಿಸ್ತು, ಸಹನೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪ್ರಸಿದ್ಧರು. ಆದರೆ ನಿಮ್ಮಲ್ಲಿ ಅನೇಕರು ಇದುವರೆಗೆ ತಿಳಿಯದೇ ಇರುವ ಒಂದು ಅತಿ ಗಂಭೀರ ಮತ್ತು ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ನಿಮಗೆ ಹೇಳಲಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುವುದು ನಿಮಗೆ ಗೊತ್ತೇ? ಅವುಗಳ ಕೇವಲ ಅಸ್ತಿತ್ವವೇ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಅಚಾನಕ್ ಫಲ ಕೊಡಿಸುವ ಶಕ್ತಿಯನ್ನು ಹೊಂದಿದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತದೆ. ಪ್ರೀತಿಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ನೀವು ಸಂಪೂರ್ಣವಾಗಿ ಕುಸಿಯದೆ ನಿಂತುಕೊಂಡಿರುವ ಅನುಭವ ಹೊಂದಿದ್ದೀರಾ? ಅದನ್ನು ನೀವು ನಿಮ್ಮ ದೃಢ ಮನಸ್ಸಿನ ಫಲ ಎಂದು ಅಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಕಾಣದ ಕವಚದ ರೀತಿ ಕಾಪಾಡಿವೆ. ನೀವು ಎದುರಿಸಿದ ಪ್ರತಿಯೊಂದು ದೊಡ್ಡ ಸಂಕಷ್ಟದಲ್ಲೂ ಕೊನೆಯ ಕ್ಷಣದಲ್ಲಿ ನಿಮಗೆ ರಕ್ಷಣೆಯ ದಾರಿ ತೆರೆದಿದ್ದು ಇದೇ ದೈವಿಕ ಸಹಾಯದ ಫಲವಾಗಿದೆ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಶಾಂತ ಸ್ವಭಾವ ಮತ್ತು ಸ್ಥಿರ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಕಡಿಮೆ ಇಲ್ಲ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಮೇಲಕ್ಕೆ ಹೋಗುವುದನ್ನು ಕೆಲವರು ಸಹಿಸಲಾರರು. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತ ತಂತ್ರಗಳು, ನಕಾರಾತ್ಮಕ ಚಿಂತನೆಗಳು ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇದೆಯೋ ಅವರ ಜೀವನದಲ್ಲಿ ಆ ಯಾವುದೇ ತಂತ್ರಗಳು, ಮಾಟ ಮಂತ್ರಗಳು ಯಶಸ್ವಿಯಾಗುವುದಿಲ್ಲ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಪ್ರೀತಿಯ ಮಕರ ರಾಶಿಯವರೇ, ಮುಂದೆ ಬರುತ್ತಿರುವ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವ ದಿನಗಳಾಗಿವೆ. ಈ ಅವಧಿಯಲ್ಲಿ ನೀವು ದೀರ್ಘಕಾಲದ ಕಾಯುವಿಕೆ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಕೆಲಸ, ಹಣ ಅಥವಾ ಗೌರವದ ವಿಷಯದಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಸಕಾರಾತ್ಮಕ ಸುದ್ದಿ ಬರಬಹುದು. ಆದರೆ ಎಚ್ಚರ ಅತ್ಯಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಶ್ರಮದ ಫಲವನ್ನು ಕಸಿದುಕೊಳ್ಳಲು ಯತ್ನಿಸುವವರು ಮತ್ತೆ ಚಲನೆಯಲ್ಲಿರಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾ ಯೋಚಿಸಿ ಇಡುವುದು ಅತ್ಯಂತ ಅಗತ್ಯ. ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಅಡಚಣೆ ಬಹುಶಃ ಹೊರಗಿನ ಶತ್ರುಗಳಿಂದ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯಿಂದಲೇ ಬಂದಿದೆ. ಸದಾ ನಿಮ್ಮ ದುಃಖವನ್ನು ಕೇಳುವ, ನಿಮ್ಮ ಜೊತೆಗೆ ನಿಂತಂತೆ ನಟಿಸುವ ವ್ಯಕ್ತಿಯೇ ಒಳಗೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಅವರು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡಿದ್ದಾರೆ. ಆದರೆ ಈಗ ಆ ಸ್ಥಿತಿ ಅಂತ್ಯವಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಈಗ ಅವರ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಕಾಲ ಹತ್ತಿರವಾಗಿದೆ. ಮಕರ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಸಂಪೂರ್ಣವಾಗಿ ಅರಿಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಸಾಮಾನ್ಯವಲ್ಲ. ಒಂದೆಡೆ ಶನಿದೇವರ ಕಠಿಣ ಆದರೆ ನ್ಯಾಯಪೂರ್ಣ ರಕ್ಷಣೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಪರೀಕ್ಷೆಗಳ ಮೂಲಕ ತಿದ್ದುಪಡಿ ಮಾಡುತ್ತಿದೆ. ನೀವು ಅನುಭವಿಸಿದ ವಿಳಂಬ, ಅಡ್ಡಿಗಳು, ಮನಸ್ಸಿನ ಒತ್ತಡ ಇವೆಲ್ಲವೂ ಶಿಕ್ಷೆಯಲ್ಲ, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ದೈವಿಕ ತರಬೇತಿ. ಶನಿದೇವರು ನಿಮ್ಮನ್ನು ಕುಸಿಯಲು ಬಿಡುವುದಿಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಅಡಿಪಾಯವನ್ನು ಗಟ್ಟಿಗೊಳಿಸಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಬಹಳ ಕಡಿಮೆ ಜನರಿಗೆ ತಿಳಿದಿರುವ
ನಾಗದೇವತೆಗಳ ಅಡಗಿದ ಕೃಪೆ ನಿಮ್ಮ ಸುತ್ತ ಒಂದು ಅದೃಶ್ಯ ಕವಚದಂತೆ ಕೆಲಸ ಮಾಡುತ್ತಿದೆ. ನಿಮ್ಮ ಮೇಲೆ ಬರುವ ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಯೋಗ, ದೃಷ್ಟಿ ದೋಷಗಳು ಮತ್ತು ಕಾರಣವಿಲ್ಲದ ಭಯಗಳು ನಿಮ್ಮ ಹತ್ತಿರ ಬರುವ ಮೊದಲೇ ನಾಶವಾಗುತ್ತಿವೆ. ನೀವು ಕೆಲ ಸಂದರ್ಭಗಳಲ್ಲಿ ಇಷ್ಟು ದೊಡ್ಡ ಅಪಾಯ ತಪ್ಪಿ ಹೋಯಿತೆಲ್ಲ ಎಂದು ಅಚ್ಚರಿಗೊಳ್ಳುತ್ತಿದ್ದರೆ ಅದರ ಹಿಂದಿರುವ ಇದೇ ನಾಗದೇವತೆಗಳ ರಕ್ಷಣಾ ಶಕ್ತಿ. ಅವರು ಮೌನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದರೆ ಅವರ ಕೃಪೆ ಅತ್ಯಂತ ಪ್ರಬಲ. ಈ ಎರಡು ದಿವ್ಯ ಶಕ್ತಿಗಳ ಸಂಯೋಗವೇ ಮಕರ ರಾಶಿಯವರ ಜೀವನವನ್ನು ಸಾಮಾನ್ಯದಿಂದ ಅಸಾಮಾನ್ಯವಾಗಿಸುತ್ತಿದೆ. ಶನಿದೇವರು ನಿಮಗೆ ಸಹನೆ, ಶಿಸ್ತಿನ ಪಾಠ ಕಲಿಸುತ್ತಿದ್ದರೆ, ನಾಗದೇವತೆಗಳು ಆ ಪಯಣದಲ್ಲಿ ನಿಮ್ಮ ಆತ್ಮಶಕ್ತಿಯನ್ನು ಕಾಪಾಡುತ್ತಿವೆ. ಈ ಸಮಯದಲ್ಲಿ ನೀವು ಸತ್ಯ ಮಾರ್ಗದಲ್ಲಿ ನಡೆಯುವುದು, ಅಹಂಕಾರ ತ್ಯಜಿಸುವುದು ಮತ್ತು ಪ್ರಕೃತಿಯ ಪ್ರತಿಯೊಂದು ಜೀವಿಗೆ ಗೌರವ ತೋರಿಸುವುದು ಅತ್ಯಂತ ಮುಖ್ಯ. ನೀವು ಹೀಗೆ ಮಾಡಿದರೆ ಆ ದಿವ್ಯ ರಕ್ಷಣೆ ಇನ್ನಷ್ಟು ಬಲವಾಗಿ ಕಾರ್ಯನಿರ್ವಹಿಸಿ ನಿಮ್ಮ ಜೀವನದಲ್ಲಿ ಅಚಾನಕ್ ಅದ್ಭುತ ಬದಲಾವಣೆಗಳು ಆರಂಭವಾಗುತ್ತವೆ. ಮಕರ ರಾಶಿಯ ಸ್ನೇಹಿತರೆ, ಈ ದೈವಿಕ ಕೃಪೆ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರೆ ಈ ಎರಡು ವಿಷಯಗಳಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದಾಗಿ, ಯಾವುದೇ ಪರಿಸ್ಥಿತಿಯಲ್ಲೂ ಹಾವುಗಳಿಗೆ ಹಾನಿ ಮಾಡುವುದು, ಅವುಗಳನ್ನು ತಿರಸ್ಕರಿಸುವುದು ಅಥವಾ ಅವಮಾನಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಹಾವುಗಳು ಕೇವಲ ಒಂದು ಜೀವಿಯಲ್ಲ, ಅವು ನಾಗದೇವತೆಗಳ ಜೀವಂತ ಪ್ರತೀಕ. ಅವುಗಳಿಗೆ ಉಂಟಾಗುವ ನೋವು ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿಮ್ಮ ಜೀವನದಲ್ಲಿ ಅಚಾನಕ್ ಸಮಸ್ಯೆಗಳು, ಮನಸ್ಸಿನ ಅಶಾಂತಿ ಅಥವಾ ಅಡೆತಡೆಗಳು ಹೆಚ್ಚಾಗುತ್ತಿದ್ದರೆ ಅದರ ಹಿಂದೆ ಇಂತಹ ಅಜಾಗರೂಕ ವರ್ತನೆಯು ಕಾರಣವಾಗಿರಬಹುದು. ಎರಡನೆಯದಾಗಿ, ಪ್ರತಿ ತಿಂಗಳು ಬರುವ ಹುಣ್ಣಿಮೆಯ ದಿನವನ್ನು ನೀವು ವಿಶೇಷವಾಗಿ ದೈವಿಕ ಅವಕಾಶವಾಗಿ ಪರಿಗಣಿಸಬೇಕು. ಆ ದಿನ ನಾಗ ದೇವಾಲಯಕ್ಕೆ ಹೋಗಿ ಸಂಪೂರ್ಣ ಶುದ್ಧ ಮನಸ್ಸಿನಿಂದ ಹಾಗೂ ಭಕ್ತಿಯಿಂದ ಹಾಲನ್ನು ಸಮರ್ಪಿಸುವುದು ಅತ್ಯಂತ ಮಹತ್ವದ್ದು. ಈ ಸರಳವಾಗಿ ಕಾಣುವ ಉಪಾಯದಲ್ಲಿ ಅಡಗಿರುವ ಶಕ್ತಿ ಅಪಾರವಾದದ್ದು. ನೀವು ನಾಗದೇವತೆಗೆ ಹಾಲು ಸಮರ್ಪಿಸುವಾಗ ನಿಮ್ಮ ಜೀವನದಲ್ಲಿ ಇರುವ ಭಯ, ಅಡಚಣೆ, ವಿಳಂಬ ಮತ್ತು ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತಿವೆ ಎಂಬ ದೃಢ ನಂಬಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಸಮಯ ಕಳೆದಂತೆ ನೀವು ನಿಮ್ಮ ಜೀವನದಲ್ಲಿ ಅಚ್ಚರಿಯಂತಹ ಬದಲಾವಣೆಗಳನ್ನು ಕಾಣಲು ಆರಂಭಿಸುತ್ತೀರಿ. ಕಾರ್ಯಗಳಲ್ಲಿ ವೇಗ, ಮನಸ್ಸಿನಲ್ಲಿ ಶಾಂತಿ ಮತ್ತು ಭಾಗ್ಯದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ನೀವು ಈ ಎರಡು ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿದರೆ ಶನಿದೇವರ ರಕ್ಷಣೆ ಮತ್ತು ನಾಗದೇವತೆಗಳ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ. ಪ್ರೀತಿಯ ಮಕರ ರಾಶಿಯ ಸ್ನೇಹಿತರೆ, ಬಹುಕಾಲದ ನಂತರ ಶನಿ ಮತ್ತು ರಾಹುಗಳ ಈ ವಿಶೇಷ ಹಾಗೂ ಅಪರೂಪದ ಚಲನೆ ನಿಮ್ಮ ಜೀವನದಲ್ಲಿ ಆಳವಾದ ಪರಿವರ್ತನೆಗೆ ದಾರಿ ಹಾಕುತ್ತಿದೆ. ಆರಂಭದಲ್ಲಿ ಈ ಸಮಯ ನಿಮಗೆ ಅತಿಯಾದ ಒತ್ತಡ, ಗೊಂದಲ ಮತ್ತು ನಿರ್ಧಾರಗಳು ಭಾರ ಇರುವಂತೆ ಅನುಭವ ಆಗಬಹುದು. ಕೆಲವು ಕೆಲಸಗಳು ತಡವಾಗುವುದು, ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗುವುದು ಸಹಜವಾಗಿರುತ್ತದೆ. ಆದರೆ ವಾಸ್ತವದಲ್ಲಿ ಇದು ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ದುಃಖ, ಸಂಕಷ್ಟ ಮತ್ತು ನಿರಂತರ ತಡೆಗಳನ್ನು ಒಂದೊಂದಾಗಿಯೇ ಮುರಿದು ಹಾಕುವ ದೈವಿಕ ಸಮಯವಾಗಿದೆ. ಶನಿದೇವರ ಕಠಿಣ ಶಿಸ್ತು ಮತ್ತು ರಾಹುವಿನ ಅಪ್ರತೀಕ್ಷಿತ ಬದಲಾವಣೆಗಳು ಸೇರಿ ನಿಮ್ಮನ್ನು ಹಳೆಯ ಬಂಧನಗಳಿಂದ ಹೊರತೆಗೆಯುತ್ತಿವೆ. ಸ್ನೇಹಿತರೆ, ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿವೆ. ಮೊದಲನೆಯದು, ಆದಾಯದಲ್ಲಿ ಸ್ಥಿರತೆ ಬರುತ್ತದೆ. ಹಣಕಾಸಿನ ಅನಿಶ್ಚಿತತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. 2, ಸಮಾಜದಲ್ಲಿ ಮತ್ತು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳಿಗೆ
ಮಹತ್ವ ದೊರೆಯಲು ಆರಂಭವಾಗುತ್ತದೆ. 3. ನಿಮ್ಮೊಳಗಿನ ಆತ್ಮವಿಶ್ವಾಸ ಹೊಸ ಮಟ್ಟಕ್ಕೆ ಏರುತ್ತದೆ. ನಾನು ಮಾಡಬಲ್ಲೆ ಎಂಬ ದೃಢವಾದ ನಂಬಿಕೆ ಬಲಗೊಳ್ಳುತ್ತದೆ. 4. ಬಹುಕಾಲ ಕಾಡುತ್ತಿದ್ದ ಮಾನಸಿಕ ಅಶಾಂತಿ ಕಡಿಮೆಯಾಗಿಸಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ನೆಲೆಸುತ್ತದೆ. 5. ಭವಿಷ್ಯದ ಭದ್ರತೆ ಬಗ್ಗೆ ಇರುವ ಭಯಗಳು ಕರಗುತ್ತಾ ಹೋಗಿ ಜೀವನದ ದಿಕ್ಕು ನಿಮಗೆ ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ. ಈ ಸಮಯದಲ್ಲಿ ನೀವು ಸಹನೆ, ಶಿಸ್ತು ಮತ್ತು ಸತ್ಯ ಮಾರ್ಗವನ್ನು ಹಿಡಿದಿಟ್ಟುಕೊಂಡರೆ ನೀವು ನಿಜವಾಗಿಯೂ ಯೋಗ್ಯರಾಗಿರುವ ಎಲ್ಲವೂ ನಿಮ್ಮ ಕಡೆಗೆ ತಾನಾಗಿಯೇ ಹರಿದು ಬರುತ್ತದೆ. ಇದು ಕೇವಲ ಗ್ರಹಗಳ ಚಲನೆಯಲ್ಲ, ಇದು ನಿಮ್ಮ ಕರ್ಮ ಫಲಗಳು ಫಲಿಸುವ ಕ್ಷಣ. ಆದ್ದರಿಂದ ಸ್ನೇಹಿತರೆ, ಭಯ ಪಡಬೇಡಿ, ಹಿಂದೆ ನೋಡಬೇಡಿ. ಮುಂದೆ ಬರುವ ದಿನಗಳು ಮಕರ ರಾಶಿಯವರಿಗೆ ಹೊಸ ಆಸೆ, ಹೊಸ ಶಕ್ತಿ ಮತ್ತು ಸ್ಥಿರ ಯಶಸ್ಸನ್ನು ತರುವ ದಿನಗಳಾಗಿವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.